ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ ಸ್ಲೀವ್ಸ್ಗಳಿಗೆ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಹ್ಯಾಂಡ್ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಬೀಡ್ಸ್ಗಳನ್ನು ಯೂಸ್ ಮಾಡಿ ಸ್ಲೀವ್ಸ್ಗಳಿಗೆ ಡಿಸೈನನ್ನು ಹಾಕ್ತಿದ್ದೀನಿ. ಜಾಸ್ತಿ ದುಡ್ಡನ್ನು ಖರ್ಚು ಮಾಡಿ ವರ್ಕನ್ನು ಮಾಡಿಸೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ನೀವೇ ವರ್ಕನ್ನು ಮಾಡ್ಕೋಬೋದು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ಡು 4 ಎಳೆ ನಾರ್ಮಲ್ ನೀಡಲ್ಗೆ ಪೋಣಿಸಿ ಇಟ್ಕೊಂಡಿದ್ದೀನಿ. ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ರೌಂಡ್ ಬೀಡು 3 mm ಇರುವಂತಹ ಚಿಕ್ಕ ಪರ್ಲ್ಸ್ಗಳನ್ನು ತೊಗೊಂಡಿದ್ದೀನಿ. ಈ 2 ತರಹದ ಬೀಡ್ಗಳನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಬ್ಯಾಕ್ ನೆಕ್ಗೂ ಕೂಡ ಅದೇ ಬೀಡ್ಸ್ ಯೂಸ್ ಮಾಡಿದ್ದೀನಿ. ನೀವು ಈಗ ತೋರಿಸ್ತಾ ಇದ್ದೀನಲ್ಲ, ಅದನ್ನು ಬ್ಯಾಕ್ ನೆಕ್ಗೂ ಕೂಡ ಟ್ರೈ ಮಾಡ್ಬೋದು. ನೋಡಿ, ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳೋಣ ಕಾಟನ್ ಥ್ರೆಡ್ಡಿಂದ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. 1 2 ಅಥವಾ 3 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಬೀಡ್ಸನ್ನು ಹಾಕಬೇಕು. ಮೊದಲು ಚಿಕ್ಕ ಬೀಡ್ಸ್ ಹಾಕ್ತೀನಿ, 2 ಬೀಡ್ಸ್ ಹಾಕ್ತೀನಿ. ಅದಾದಮೇಲೆ ಮೀಡಿಯಮ್ ಸೈಜ್ ರೌಂಡ್ ಬೀಡ್ ಹಾಕ್ತೀನಿ, ಸ್ವಲ್ಪ ದೊಡ್ಡದಾಗಿರೋದು. ಈ ಬೀಡನ್ನು ಹಾಕಿದ ಮೇಲೆ ಮತ್ತೆ 2 ಚಿಕ್ಕ ಬೀಡ್ಸ್ಗಳನ್ನು ಹಾಕ್ತೀನಿ. 3 mm ತೊಗೊಂಡಿದ್ದೀನಿ ಈ ಬೀಡ್ಸು. ಇನ್ನು ಚಿಕ್ಕದು ಕೂಡ ಯೂಸ್ ಮಾಡ್ಕೋಬೋದು, ಸ್ವಲ್ಪ ದೊಡ್ಡದಾಗಿರೋದು ಕೂಡ ಯೂಸ್ ಮಾಡ್ಕೋಬೋದು. ಟೋಟಲ್ 5 ಬೀಡ್ಸ್ ಹಾಕ್ಕೊಂಡೆ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ. ಜಾಸ್ತಿ ಟೈಟಾಗಿ ಬೇಡ, ಸ್ವಲ್ಪ ಲೂಸಾಗಿ ಕೆಳಗಡೆಯಿಂದ ತೊಗೋಬೇಕು ನೀಡಲ್. ಈ ಥರ ಕೆಳಗಡೆಯಿಂದ ತಗೊಂಡು ಮೇಲ್ಗಡೆ ತರಬೇಕು. ಈಗ ಮೇಲ್ಗಡೆಯಿಂದ ಈ ಲಾಸ್ಟ್ ಬೀಡ್ ಇದೆಯಲ್ಲ, ಇದರಿಂದ ನೀಡಲನ್ನು ಹೊರಗಡೆ ತೆಗಿಬೇಕು. ಈ ಥರ ದಾರನ ಹೊರಗಡೆ ತೆಗಿರಿ. ಅದಾದಮೇಲೆ ಮತ್ತೆ ಇವಾಗ 1 ಬೀಡನ್ನು ಮಾತ್ರ ಹಾಕ್ತೀನಿ. ಅದಾದಮೇಲೆ 1 ಬಿಗ್ ಬೀಡು, ಅದಾದಮೇಲೆ ಮತ್ತೆ 2 ಬೀಡ್ಸು. ಸ್ಟಾರ್ಟಿಂಗಲ್ಲಿ 5 ಬೀಡ್ಸ್ ಬರುತ್ತೆ, ಅದಾದಮೇಲೆ 4 ಬೀಡ್ಸ್ ಮಾತ್ರ ಹಾಕಬೇಕು. ಇವಾಗ ಇದು ಕೂಡ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ. ಕರೆಕ್ಟಾಗಿ ಕೆಳಗಡೆಯಿಂದನೇ ನೀಡಲು ಮೇಲ್ಗಡೆ ತರಬೇಕು. ಸೇಮ್ ಫಸ್ಟ್ ಒಂದು ಡಿಸ್ಟೆನ್ಸ್ ನೋಡ್ಕೊಂಬಿಡಿ, ಸೇಮ್ ಅದೇ ಡಿಸ್ಟೆನ್ಸ್ಗೆ ಮಾಡ್ಕೊಳ್ಳಿ. ಈಗ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು ನೀಡಲು. ಈ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ನೋಡಿ, ಈ ಥರ ಬರುತ್ತೆ. ಇದು 2 ಸ್ಟೆಪ್ ಬರುತ್ತೆ ಡಿಸೈನು. ಮತ್ತೆ ಇವಾಗ 1 ಬೀಡನ್ನು ಹಾಕ್ತೀನಿ, ಈ ಚಿಕ್ಕ ಬೀಡು. ಅದಾದಮೇಲೆ ಬಿಗ್ ಸೈಜ್ ಬೀಡು, ಅದಾದಮೇಲೆ ಮತ್ತೆ 2 ಚಿಕ್ಕ ಬೀಡ್ಸು. ಇಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕೆಳಗಡೆಯಿಂದ ನೀಡಲನ್ನು ಮೇಲ್ಗಡೆ ತರಬೇಕು. ಈ ಥರ ಮೇಲ್ಗಡೆ ತಂದು ಮೇಲ್ಗಡೆಯಿಂದ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಮತ್ತೆ ನೀಡಲ್ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ಇದೇ ಥರ ಪೂರ್ತಿ ಸ್ಲೀವ್ಸನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈಗ ನೋಡಿ, ಮತ್ತೆ 1 ಬೀಡನ್ನು ಹಾಕ್ತೀನಿ, ಚಿಕ್ಕ ಬೀಡು ಮೊದಲು. ಅದಾದಮೇಲೆ ಬಿಗ್ ಸೈಜ್ ಬೀಡು, ಅದಾದಮೇಲೆ ಮತ್ತೆ 2 ಚಿಕ್ಕ ಬೀಡ್ಸು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೆಳಗಡೆಯಿಂದ ನೀಡಲನ್ನು ಮೇಲ್ಗಡೆ ತಗೊಂಡು ಬನ್ನಿ. ಈ ಥರ ಮೇಲ್ಗಡೆ ತರಬೇಕು. ಲಾಸ್ಟ್ ಬೀಡಿಂದ ದಾರನ ಹೊರಗಡೆ ತೆಗಿಬೇಕು. ನೀಡಲನ್ನು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ಈ ಥರ ಪೂರ್ತಿ ಸ್ಲೀವ್ಸು ಕಂಟಿನ್ಯೂ ಮಾಡ್ಕೊಳ್ಳಿ. ಎಂಡ್ವರೆಗೂ ಇದೇ ಥರ ಮಾಡ್ಕೋಬೇಕು. ಓಕೆ, ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಕೂಡ ಈ ಥರ 4 ಬೀಡ್ ಹಾಕಿದ್ದೀನಲ್ಲ, ಇದನ್ನು ಕೂಡ ಕೆಳಗಡೆಯಿಂದ ಈ ಥರ ಮೇಲ್ಗಡೆ ತರ್ತೀನಿ. ಫಿನಿಶಿಂಗ್ ಯಾವ ಥರ ಮಾಡಬೇಕಂತ ತೋರಿಸ್ತಿದ್ದೀನಿ. ಈ ಥರ ತಂದು ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಮೊದಲು ನೀಡಲು ಈ ಥರ ಹೊರಗಡೆ ತಗೊಳ್ಳಿ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ಲಾಕನ್ನು ಮಾಡ್ಕೊಳ್ಳಿ. ಈ ಥರ ಬಟ್ಟೆ ಇರುತ್ತಲ್ಲ ಬ್ಲೌಸ್ಗೆ, ಅಲ್ಲಿ ಲಾಕನ್ನು ಮಾಡ್ಕೊಳ್ಳಿ. ನೀವು ಆದಷ್ಟು ಸೇಮ್ ಕಲರ್ ಥ್ರೆಡ್ ತೊಗೊಂಡ್ರೆ ಕಾಣಿಸೋದಿಲ್ಲ. ಕಾಟನ್ ಥ್ರೆಡ್ ಇದೆಯಲ್ಲ, ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡನ್ನು ಯೂಸ್ ಮಾಡಿ. ಈ ಥರ ನೀವು ಯಾವ ಥರ ನಾರ್ಮಲ್ಲಾಗಿ ಲಾಕ್ ಮಾಡ್ಕೋತೀರೋ ಆ ಥರ ಲಾಕ್ ಮಾಡಿಕೊಂಡು 1 2 3 ಟೈಮ್ಸ್ ಲಾಕ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನಾನೀಗ ಥ್ರೆಡನ್ನು ಕಟ್ ಮಾಡ್ಕೋತಿದ್ದೀನಿ.
ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಇದನ್ನು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವೋ ಅಲ್ಲಿಂದನೇ ಇದನ್ನು ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಮೊದಲು ಕೆಳಗಡೆಯಿಂದ ತರಬೇಕು ನೀಡಲು, ತಂದು ಲಾಕನ್ನು ಮಾಡ್ಕೊಳ್ಳೋಣ. ಇವಾಗ ನೋಡಿ, ಈ 2 ಬೀಡ್ ಇದೆಯಲ್ಲ, ಇದರಿಂದ ಈ ನೀಡಲನ್ನು ಹೊರಗಡೆ ತಗೋತೀನಿ ಈ ಥರ. ಇವಾಗ ಇದಕ್ಕೆ 3 ಬೀಡ್ಸ್ಗಳನ್ನು ಹಾಕ್ತೀನಿ. ಚಿಕ್ಕ ಬೀಡ್ಸ್ ಮಾತ್ರ ಯೂಸ್ ಆಗುತ್ತೆ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ. 3 ಬೀಡ್ಸ್ಗಳನ್ನು ಹಾಕಿ ಈ ಬಿಗ್ ಬೀಡ್ ಇದೆಯಲ್ಲ ಅದರ ಪಕ್ಕ ಇರುವಂತಹ ಬೀಡು, ನೆಕ್ಸ್ಟ್ ಬಿಗ್ ಬೀಡ್ ಇದೆಯಲ್ಲ ಅದರ ಪಕ್ಕ ಇರುವಂತಹ ಬೀಡು, ಈ 2 ಬೀಡಿಂದನೂ ನೀಡಲನ್ನು ಹೊರಗಡೆ ತೆಗಿಬೇಕು. ನೋಡಿ, ಈ ಶೇಪಲ್ಲಿ ಬರುತ್ತೆ. ಈಗ ಮತ್ತೆ 3 ಬೀಡ್ಗಳನ್ನು ಹಾಕ್ತೀನಿ. ಇಲ್ಲಿ ಬೀಡ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು. ಅಂದರೆ ಮೇಲ್ಗಡೆ ಹಾಕಿದ್ದೀವಲ್ಲ ಆ ಬೀಡ್ಸ್ ಬಿಟ್ಟು ಬೇರೆ ಸಿಲ್ವರ್ ಕಲರು ಅಥವಾ ಯಾವುದಾದ್ರೂ ಸೀರೆಯಲ್ಲಿ ಕಲರ್ ಕಾಂಬಿನೇಷನ್ ಯಾವುದಿರುತ್ತೋ ಆ ಕಲರ್ ಪರ್ಲ್ಸ್ಗಳನ್ನು ಹಾಕ್ಕೋಬೋದು. ಈಗ ನೋಡಿ, ಮತ್ತೆ ಈ 2 ಬೀಡು ಬಿಗ್ ಸೈಜ್ ಇದೆಯಲ್ಲ ಅದರ ಪಕ್ಕದಲ್ಲಿರುವಂತಹ 2 ಬೀಡಿಂದ ಹೊರಗಡೆ ತೆಗಿಬೇಕು. ಈ ಶೇಪಲ್ಲಿ ಕಾಣಿಸುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ 3 ಬೀಡ್ಗಳನ್ನು ಹಾಕ್ತೀನಿ. 3 mm ಇರುವಂತಹ ಬೀಡ್ಸ್ ಯೂಸ್ ಮಾಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜು ಸ್ವಲ್ಪ ದೊಡ್ಡದಾಗಿರೋ ಬೀಡು. ಈಗ ಮತ್ತೆ ಈ ಬಿಗ್ ಬೀಡ್ ಪಕ್ಕ ಇರುವಂತಹ ಚಿಕ್ಕ ಬೀಡು, ನೆಕ್ಸ್ಟ್ ಬೀಡ್ ಇದೆಯಲ್ಲ ಬಿಗ್ ಬೀಡು ಅದರ ಪಕ್ಕ ಇರುವಂತಹ ಚಿಕ್ಕ ಬೀಡು, ಈ 2 ಬೀಡಿಂದನೂ ಹೊರಗಡೆ ತೆಗಿದೆ. ಈ ಥರ ನಾವು ಪೂರ್ತಿ ಸ್ಲೀವ್ಸನ್ನು ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ, ಮತ್ತೆ 3 ಬೀಡ್ ಹಾಕಿದ್ದೀನಿ. ಈ ಬೀಡು ಮತ್ತು ನೆಕ್ಸ್ಟ್ ಬೀಡು 2 ಬೀಡಿಂದನೂ ಹೊರಗಡೆ ತೆಗಿತೀನಿ. ಅರ್ಥ ಆಯಿತು ಅನ್ಕೋತೀನಿ. ಇದೇ ಥರ ಪೂರ್ತಿ ಸ್ಲೀವ್ಸನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಯಾವುದೇ ರೀತಿಯ ನಮಗೆ ವರ್ಕ್ ಬರಲ್ಲ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ. ನೋಡಿ, ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿದೆ ಪೂರ್ತಿ ಸ್ಲೀವ್ಸು. ಲಾಸ್ಟಲ್ಲೂ ಕೂಡ 3 ಬೀಡ್ಗಳನ್ನು ಪೋಣಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಸೇಮ್ ಇದೇ ರೀತಿ ಮಾಡ್ಕೋತೀನಿ. ಈಗ ಒಂದೇ ಬೀಡಿಂದ ಹೊರಗಡೆ ತೆಗಿತೀನಿ ನೀಡಲು. ತೆಗೆದಾಗ ಈ ಶೇಪಲ್ಲಿ ಕಾಣಿಸುತ್ತೆ. ಈಗ ಬ್ಯಾಕ್ ಸೈಡರ್ಗೆ ಟರ್ನ್ ಮಾಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ಇಲ್ಲಿ ನೀವು ಯಾವ ಥರ ನಾರ್ಮಲ್ ಆಗಿ ಲಾಕ್ ಮಾಡ್ತೀರೋ ಆ ಥರ ಮಾಡ್ಕೊಳ್ಳಿ. ಹೀಗೆ ಮಾಡಬೇಕಂತೇನಿಲ್ಲ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸಿಂಪಲ್ ಆಗಿದೆ. ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸಲ್ಲಿ ಒಂದು ಸೈಡ್ ಬ್ಲೌಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಅಂದರೆ ಒಂದು ಸೈಡ್ ಸ್ಲೀವ್ಸು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವೇ ನಿಮ್ಮ ಕೈಯಾರೆ ಗ್ರ್ಯಾಂಡಾಗಿ ಸ್ಲೀವ್ಸ್ಗಳಿಗೆ ವರ್ಕನ್ನು ಮಾಡ್ಕೋಬೋದು. ಹಾಗೆ ಬ್ಯಾಕ್ ನೆಕ್ಗೂ ಕೂಡ ಸೇಮ್ ಇದೇ ಡಿಸೈನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೀಡ್ಸ್ಗಳು ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೋ ಆ ಥರ ಬೀಡ್ಸನ್ನು ಯೂಸ್ ಮಾಡಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇಷ್ಟ ಆಯ್ತು ಅನ್ಕೋತೀನಿ ಡಿಸೈನು. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.